ನ್ಯಾಯಪರ. ಶಾಸಕರ ಭಾಷಣಕ್ಕೆ ಫಿದಾ ಆದ ವಿದ್ಯಾರ್ಥಿಗಳು. ಇಂದು ಮಂಚೇನಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಟ್ಟ ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಅವರು ಶಾಲಾ ಮಕ್ಕಳಿಗೆ ಕನ್ನಡ ಶಾಲೆಯ ಬಗ್ಗೆ 10ನೇ ತರಗತಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಈಗಾಗಲೇ ವಿಶೇಷ ತರಗತಿಗಳು ಮಾಡಲಾಗುತ್ತಿದ್ದು ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಅಂಕಗಳನ್ನು ಪಡೆದು 10ನೇ ತರಗತಿಯಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸಾಗಲು ಪ್ರಯತ್ನಿಸಬೇಕೆಂದರು. ಮಕ್ಕಳು ಕನ್ನಡ ಜೊತೆಯಲ್ಲಿ ಇಂಗ್ಲಿಷನ್ನು ಕಲಿಯಬೇಕು. ಅದರಲ್ಲೂ ವಿಜ್ಞಾನದಲ್ಲಿ 8ನೇ ತರಗತಿಯಲ್ಲೇ ತಮ್ಮ ಅಂಕಗಳನ್ನು ಪಡೆಯಬೇಕು. ಹಾಗಿದ್ದರೆ ಮಾತ್ರ ಮುಂದಿನ ಭವಿಷ್ಯದಲ್ಲಿ ಮೆಡಿಕಲ್ ಪ್ರತಿಯೊಬ್ಬರೂ ಓದಲು ಅನುಕೂಲವಾಗುತ್ತದೆ ಎಂದು ಜೊತೆಗೆ ಬಸವಣ್ಣನವರ ವಚನಗಳನ್ನು ವಿವರಿಸಿದರು. ಇದೇ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಂದ ಶಾಲಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ತದನಂತರ ಹಳೆಯ ವಿದ್ಯಾರ್ಥಿಗಳಿಂದ ಸ್ನೇಹ ಸಮ್ಮೇಳನ ನೃತ್ಯ ಪ್ರದರ್ಶನ ಮಾಡಿದರು. 2 ದಿನಗಳ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಸನ್ಮಾನಿಸಿದರು. ಈ ಕಾರ್ಯಕ್ರಮಕ್ಕೆ ಸತತ ವೇದಿಕೆಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಶಿಕ್ಷಕ ವರ್ಗ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ BA ನರಸಿಂಹರೆಡ್ಡಿ, ಉಪಾಧ್ಯಕ್ಷ ಪ್ರಿಯಾಂಕಾ, ಸದಸ್ಯರಾದ MR ಲಕ್ಷ್ಮೀನಾರಾಯಣ್, ನಾರಾಯಣ್ ಸ್ವಾಮಿ, ಅಜಿತ್ ಕುಮಾರ್ ಜೈನ್, ಇಮ್ರಾನ್, ಶಿಕ್ಷಕರಾದ ಜನಾರ್ದನ್ ಮೂರ್ತಿ, ನಾರಾಯಣಪ್ಪ, ವರಲಕ್ಷ್ಮಮ್ಮ, ಕೃಷ್ಣಪ್ಪ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಓದ್ಕೊಂಡೋಗಿರ್ತಾರೆ. ಅಲ್ಲಿ PUC ಅಲ್ಲಿ ಫಿಸಿಕ್ಸ್ ನ ಇಂಗ್ಲಿಷ್ ಅಲ್ಲಿ, ಕೆಮಿಸ್ಟ್ರಿ ಇಂಗ್ಲಿಷ್ ಅಲ್ಲಿ, ಎಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡ್ತಾರೆ. ಅಲ್ಲಿ ಬಾಬಾ ಸಡನ್ ಆಗಿ ಹೋಗಿದ ತಕ್ಷಣ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ PUC ಮುಗಿದೋಗುತ್ತೆ. ಸೊ ನಾನು ಸರ್ಕಾರದಲ್ಲಿ ಪ್ರಸ್ತಾಪ ಇಟ್ಟಿದ್ದೀನಿ, ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳಿಗೂ ಸಹ 8ನೇ ಕ್ಲಾಸಿಂದ ಸೈನ್ಸ್ ನ, ಮ್ಯಾಥ್ಸ್ ನ ಇಂಗ್ಲಿಷ್ ಅಲ್ಲಿ ಕಲಿಸಿ ಸರ್ ಅಂತ ಸರ್ಕಾರಕ್ಕೆ ಮನವಿ ಕಟ್ಟಿದ್ದೀನಿ. ಯಾಕೆಂದ್ರೆ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳು ನಾವು ಫಸ್ಟ್ PUC ಹೋದ್ರೆ ಏನು ಅರ್ಥ ಆಗಲ್ಲ. ಇಲ್ಲಿ ಕೋಶ ಅಂತಾರೆ, ಅಲ್ಲಿ ಸೆಲ್ ಅಂತ ಹೇಳ್ಕೊಡ್ತಾರೆ, ಕೋಶ ಭಿತ್ತಿ ಅಂತಾರೆ, ಸೆಲ್ ವಾಲ್ ಅಂತಾರೆ. ಆಗೇನೋ ಒಂದು 45-50% ತಗೊಂಡು ಡಿಗ್ರಿಗೆ ಹೋಗ್ಬೇಕಾಗುತ್ತೆ. ಆದ್ರೆ ಭರವಸೆ ಇಡಿ, ನಾನು ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ 2,500 ಸರ್ಕಾರಿ ಮಕ್ಕಳಿಗೆ 8ನೇ ಕ್ಲಾಸಿಂದ ನೀಟ್ಗೆ IITಗೆ ಫೌಂಡೇಶನ್ ಕೋರ್ಸು ಫ್ರೀಯಾಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ, ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ. ಯಾಕೆ ಅಂದ್ರೆ ಆ 8ನೇ ಕ್ಲಾಸ್ ಮಗು ಫಿಸಿಕ್ಸ್ ನ, ಕೆಮಿಸ್ಟ್ರಿನ ಚೆನ್ನಾಗಿ ಕಲ್ತ್ಕೊಂಡ್ ಬರ್ಬೇಕಣ್ಣ. ಅಲ್ಲಿ PUC ಅಲ್ಲಿ ಬಂದಾಗ ಪಾಪ ಕ್ಲಾಸ್ ಅಲ್ಲಿ ನೀವೇನೋ ಹೇಳ್ಬಿಡ್ತೀರ ವಿಶ್ವೇಶ್ವರ ಎಕ್ಸಾಂಪಲ್, ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ವಿಶ್ವೇಶ್ವರ ಆಗ್ಲಿಲ್ವಾ ನೀವೇ ಮನ ಇಡವೋ ಶಪು ನೀವು ಎಕ್ಸಾಂಪಲ್ ಸಪ್ಪೇದ್ ಈಸಿ ಅಡ್ಕೋಕೊನಿ. ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ವಿಶ್ವೇಶ್ವರ ಆಗ್ಲಿಲ್ವಾ ಅಂತ ಬಹಳಷ್ಟು ಜನ ಹೇಳ್ತಾರೆ. ನೀವು ಆಲ್ರೆಡಿ TV ಆನ್ ಮಾಡ್ಕೊಂಡು ಇಟ್ಕೊಂಡು ಮಗುನ ರೂಮಲ್ಲಿ ಓದ್ಕೋ ಅಂತ ಜೋರಾಗಿ ವಾಲ್ಯೂಮ್ ಇಟ್ಟು ಅಲ್ವಾ. ನಾನು ಹೇಳೋದಿಷ್ಟೇ, ಸಾಯಂಕಾಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಅಷ್ಟು ಈಸಿ ಅಲ್ಲ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗೋದು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ. ಸೊ ನಾನು IIT ನೀಟ್ ಫೌಂಡೇಶನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತೀನಿ. ಮೊದಲೆಲ್ಲ ಹಳ್ಳಿಯಿಂದ ನೀವು ಹೋಗಿ 11:30-12 ಗಂಟೆಗೆ MLAಗೆ ಗುಡ್ ಆಫ್ಟರ್ನೂನ್ ಹೇಳ್ಬೇಕಾಗಿತ್ತು. ನಾನು 7 ಗಂಟೆಗೆ ನಿಮ್ಮೂರಿಗೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನೀ ಊರು ಕೊಚ್ಚ ನೋಡ್ಕೊಂಡ್ರಿ ಹಿಂಗ ಲೇಷೆ ಉಂಡಿಲ್ಲ ನೀವು. ಈ ಸಲ ಹೇಳ್ತಾ ಇದ್ದೀನಿ, ಈಗಾಗಲೇ 3 ಪಂಚಾಯತಿ 4 ಪಂಚಾಯತಿ ಗೌಡಿಗೆರೆ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೂರ್ ಬಂದಾಗ ಏನಾದ್ರೂ ಎದ್ದು ಓದ್ಲಿಲ್ಲ ಅಂದ್ರೆ ನಿಮ್ ಟೀಚರ್ಸ್ ನ ಕರ್ಕೊಂಬಂದು ಅಲ್ಲೇ ಕೂರ್ಸಿ ಓದಿಸ್ತೀನಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಆ 8ನೇ ಕ್ಲಾಸ್ ಮಗು ಫಿಸಿಕ್ಸ್ ನ, ಕೆಮಿಸ್ಟ್ರಿನ ಚೆನ್ನಾಗಿ ಕಲ್ತ್ಕೊಂಡ್ ಬರ್ಬೇಕಣ್ಣ. ಅಲ್ಲಿ PUC ಅಲ್ಲಿ ಬಂದಾಗ ಪಾಪ ಕ್ಲಾಸ್ ಅಲ್ಲಿ ನೀವೇನೋ ಹೇಳ್ಬಿಡ್ತೀರ ವಿಶ್ವೇಶ್ವರ ಎಕ್ಸಾಂಪಲ್, ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ವಿಶ್ವೇಶ್ವರ ಆಗ್ಲಿಲ್ವಾ ನೀವೇ ಮನ ಇಡವೋ ಶಪು ನೀವು ಎಕ್ಸಾಂಪಲ್ ಸಪ್ಪೇದ್ ಈಸಿ ಅಡ್ಕೋಕೊನಿ. ಬೀದಿ ದೀಪದ ಕೆಳಗಡೆ ಕುತ್ಕೊಂಡು ವಿಶ್ವೇಶ್ವರ ಆಗ್ಲಿಲ್ವಾ ಅಂತ ಬಹಳಷ್ಟು ಜನ ಹೇಳ್ತಾರೆ. ನೀವು ಆಲ್ರೆಡಿ TV ಆನ್ ಮಾಡ್ಕೊಂಡು ಇಟ್ಕೊಂಡು ಮಗುನ ರೂಮಲ್ಲಿ ಓದ್ಕೋ ಅಂತ ಜೋರಾಗಿ ವಾಲ್ಯೂಮ್ ಇಟ್ಟು ಅಲ್ವಾ. ನಾನು ಹೇಳೋದಿಷ್ಟೇ, ಸಾಯಂಕಾಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು, ಅಷ್ಟು ಈಸಿ ಅಲ್ಲ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗೋದು ನೀವು ಅನ್ಕೊಂಡಷ್ಟು ಈಸಿ ಅಲ್ಲ. ಸೊ ನಾನು IIT ನೀಟ್ ಫೌಂಡೇಶನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಡ್ತೀನಿ. ಮೊದಲೆಲ್ಲ
ಹಳ್ಳಿಯಿಂದ ನೀವು ಹೋಗಿ 11:30 12 ಗಂಟೆಗೆ MLA ಗೆ ಗುಡ್ ಆಫ್ಟರ್ನೂನ್ ಹೇಳ್ಬೇಕಾಗಿತ್ತು. ನಾನು 7 ಗಂಟೆಗೆ ನಿಮ್ಮೂರಿಗೆ ಬಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ మీ ఊరు ಕೊಚ್ಚ ನೋಡ್ಕೊಂಡ್ರಿ ಹಿಂಗ ಲೇಷೆ ಉಂಡಿಲ್ಲ ನೀವು. ಈ ಸಲ ಹೇಳ್ತಾ ಇದ್ದೀನಿ, ಈಗಾಗಲೇ 3 ಪಂಚಾಯತಿ 4 ಪಂಚಾಯತಿ ಗೌಡಗಿರ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೂರ್ ಬಂದಾಗ ಏನಾದ್ರೂ ಎದ್ದು ಓದ್ಲಿಲ್ಲ ಅಂದ್ರೆ ನಿಮ್ ಟೀಚರ್ಸ್ ನ ಕರ್ಕೊಂಬಂದು ಅಲ್ಲೇ ಕೂರ್ಸಿ ಓದಿಸ್ತೀನಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓದ್ಬೇಕಮ್ಮ. ನಾನೆಲ್ಲ ಹೇಳೋದಿಷ್ಟೇ, ಬಡವ್ರ ಮಕ್ಕಳಿಗೆ, ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ನಮ್ಗೆ ಓದೋದ್ ಬಿಟ್ಟು ಇನ್ನೇನು ಆಸ್ತಿ ಇದೆ ಹೇಳಿ. ನಾನು ಈ 100 ವರ್ಷದ ಸಂಭ್ರಮಕ್ಕೆ ಎಲ್ಲ ಟೀಚರ್ಸ್ಗೆ ಅಭಿನಂದನೆ తెలుసు. మీరు డాన్స్ కాస్త ఆడారు. మేము హై స్కూల్లో ఇట్లా ఎవరబ్బా ఎవరు ముగిస్తారు ఎమ్మెల్యే భాషను మోని మధ్యాహ్నం భోజనం ఎవడు డాన్స్ ఎవడు ಹಂಗೆ ಇರುತ್ತಲ್ಲ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಪದ ಮಾತಾಡಿ. ಸರ್ ನಾನು ನೋಡಿ ಆ ಮಗು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತು, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತು. ನನ್ನ ಕನ್ನಡ ಮಾಧ್ಯಮದ ಶಾಲೆ ಮಕ್ಕಳ ತಾಕತ್ತಿದು. ಒಂದೊಂದು ಇಂಗ್ಲಿಷ್ ಪದ ಮಾತಾಡಿ. ಸರ್ ತಪ್ಪಾಗುತ್ತೆ ಅಂದ್ರೆ ಇಂಗ್ಲಿಷ್ ಇರುತ್ತೆ, ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇಲ್ವಾ? ಅದಕ್ಕೆ ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ ಸುಮ್ಮನೆ ಮಾತಾಡ್ತಾನೆ ಇರ್ಬೇಕು. ಯಾವತ್ತೂ ಒಂದಿನ ಕರೆಕ್ಟ್ ಆಗಿ ಹೋಗುತ್ತೆ. ಯಾಕೆಂದ್ರೆ ನಾಳೆ ಬೆಳಗ್ಗೆ ನೀವು ಬೆಳೆದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಹೋದಾಗ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇದ್ರು ತಳ್ಳಾಕ್ ಬಿಡ್ತಾರಮ್ಮ. ಸ್ವಲ್ಪ ಇಂಗ್ಲಿಷ್ ಕಲಿಬೇಕು. ಏನ್ ಗೊತ್ತಾ, ವೇದಾಂತ ಫಿಲಾಸಫಿ ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಇದಾಗಲ್ಲ ಅಲ್ವಾ? ಕನ್ನಡ ಮಾಧ್ಯಮದ ಶಾಲೆಗಳು ಒಳ್ಳೆ ಇಂಗ್ಲಿಷ್ ಕಲಿಬಾರ್ದು, ಒಳ್ಳೆ ಫೌಂಡೇಶನ್ ಕಲಿಬಾರ್ದು. ಇಂಗ್ಲಿಷ್ ಮೀಡಿಯಂ ಮಕ್ಕಳು ಮಾತ್ರ ಎಲ್ಲ ಕಲಿತು IIT-ಗೆ ಡಾಕ್ಟರ್ಸ್ ಆಗಿ ಹೊರಟೋಗ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಚೆನ್ನಾಗಿ ಆಗ್ಬೇಕು, ಬರೆದಿಟ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವ್ರು ಮಾತ್ರ ಚೆನ್ನಾಗಿರ್ತಾರೆ. ಕನ್ನಡ ಮೀಡಿಯಂ ಅವ್ರು ಗೆದ್ರೆ 4 ಜನ ಚೆನ್ನಾಗಿರಕ್ಕೂ ಟ್ರೈ ಮಾಡ್ತಾರೆ. ನೀವು ಗೆದ್ರೆ ಏನಾದ್ರೂ ಆಗುತ್ತೆ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಒಂದ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಟೆಕ್ನಾಲಜಿನೇ ಇಲ್ದಿರೋ ಕಾಲದಲ್ಲಿ ಬಸವಣ್ಣವರು ವಚನಗಳನ್ನ ಬರೆದು ಇವತ್ತಿಗೂ ಅವ್ರ ಐಡೆಂಟಿಟಿನ ಕಾಪಾಡ್ಕೊಂಡಿದ್ದಾರೆ. ಅಂತವ್ರು ನಮ್ಗೆ ಸ್ಫೂರ್ತಿ. ಬಡತನದಲ್ಲಿ ಬೆಳೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬರೆದಿದ್ದಾರೆ. ನಾವ್ ಇವತ್ತು ಹೇಳ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ಟ್ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಜಸ್ಟಿಸ್ ಆಫ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ చూసుకొని చెప్తాను అట్లే చెప్తాను. ಸರಸ್ವತಿ ದೇವಿ ಹೊಲಿಸ್ಕೋಬೇಕು. ಚೆನ್ನಾಗಿ ಓದ್ತೀರಾ? ಬಾಕ್ಸದವಲ್ಲ, ಮನೆಗೆ ಹೋಗಿ ಡೈಲಿ 1 ಅವರ್ ಜನರಲ್ ಆಗಿ ಬರುತ್ತೆ. ಅಂದ್ರೆ ಪಾಪ ಜೂನ್ ಜುಲೈಯಲ್ಲಿ ಓದಿರೋ ಲೆಸನ್ಸ್ ಮಾರ್ಚ್ ಅಲ್ಲಿ ಬಂದಾಗ ಚೆನ್ನಾಗಿ ಓದಿರ್ತಾರೆ, ಮರ್ತೋಗ್ತಾರೆ. ನಾನೇನ್ ಮಾಡಿದೆ, ಅರ್ಧ ಸಿಲೆಬಸ್ ಆದ್ಮೇಲೆ ಇವಾಗ ಸಾಟರ್ಡೆ ಎಕ್ಸಾಮ್ ಇಟ್ರೆ ಶುಕ್ರವಾರ ಅಜ್ಜಿಗೆ ಚೆನ್ನಾಗಿರಲ್ಲ, ತಾತಾಗ್ ಚೆನ್ನಾಗಿರಲ್ಲ, ನಮಗ್ ಜ್ವರ ಬರುತ್ತಲ್ಲ, ಅದಕ್ಕೆ ಡೈಲಿ ಎಕ್ಸಾಮ್ ಇಟ್ರೆ. ಅದಕ್ಕೆ ನಾನು ಕಳೆದ 70 ದಿನದಿಂದ SLC ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಡೈಲಿ ಎಕ್ಸಾಮ್ ನಡೆಸ್ತಾ ಇದ್ದೀನಿ. ಡೈಲಿ ಅದನ್ನ SSLC MLA ಟೆಸ್ಟ್ ಸಿರೀಸ್ ಅಂತಾರೆ. ಮತ್ತೆ ಸುಮ್ಮನೆ ನಡೆಸ್ತಿಲ್ಲ, ಪ್ರತಿದಿನ ಪೇಪರ್ ಬೆಳಗ್ಗೆ 5 ಗಂಟೆ ಬಸ್ಸಿಗೆ 7 ಗಂಟೆಗೆ ಪೇಪರ್ ಚಿಕ್ಕಬಳ್ಳಾಪುರ ಬರುತ್ತೆ. ಪಬ್ಲಿಕ್ ಎಕ್ಸಾಮ್ ಮತ್ತೆ 9 ಗಂಟೆಗೆ ಶಾಲೆಗೆ ತಲುಪುತ್ತೆ ಪೇಪರ್. ಆವತ್ತು ಬರೆದ ಮೇಲೆ ಆ ಪೇಪರ್ನ ಪ್ರತಿದಿನ BEO ಆಫೀಸ್ಗೆ ಕಳಿಸಿ ಪ್ರತಿದಿನ ಇಂಟರ್ ಸ್ಕೂಲ್ ವ್ಯಾಲ್ಯೂಯೇಷನ್ ಮಾಡಿಸ್ತಾ ಇದ್ದೀವಿ. ಇವತ್ತಿಗೆ 64ನೇ ಎಕ್ಸಾಮು 65ನೇ ಎಕ್ಸಾಮು ನಡೀತಿದೆ. ಒಟ್ಟು 100 ಎಕ್ಸಾಮ್ ಬರೆಸ್ತಿದೀವಿ. ಅದರಲ್ಲೇ ಬರೆದಿ ಎಲ್ಲಿಂದ ಕ್ವಶನ್ ಬರುತ್ತೆ? ಬುಕ್ಲ ಉಂಡದಂತ ಅಡಿಗೆ ನಾವು ಈಗ 100 ಎಕ್ಸಾಮ್ ಅಲ್ಲಿ ಬುಕ್ ಅಲ್ಲಿರೋ ಕ್ವಶನ್ಸ್ ಎಲ್ಲ ಹಾಕ್ಬಿಟ್ಟಿದೀವಿ, ಬೇರೆ ಬರಕ್ ಚಾನ್ಸೇ ಇಲ್ಲ. ಅದೊಂದು. ಮತ್ತೆ SSLC ಮಕ್ಕಳಿಗೆ 1000 ರೂಪಾಯಿ ಸ್ಕಾಲರ್ಶಿಪ್, PUC ಡಿಗ್ರಿ ಅವ್ರಿಗೆ 2000 3000. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಒಂದು 5-6 ಕೋಟಿ ರೂಪಾಯಿ ಬಡ ಮಕ್ಕಳಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ದುಡ್ಡು ಶಾನ ಏಕಾದನ. ದಾನ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ ಅರ್ಥ ಮಾಡ್ಕೊಂಡಿರೋ ಲೈಫಲ್ಲಿ ನಾನು. ಸೊ ಮತ್ತೆ ನಾನೆಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಟೀಚರ್ಸ್ ಹೇಳ್ತಾ ಇದ್ದೀನಿ, ನಾನೀಗೆಲ್ಲ BEO ಅವ್ರ ಹತ್ರ ಮಾತಾಡ್ತಿದ್ದೀನಿ. ಯಾಕೆ ಸರ್ಕಾರಿ ಶಾಲೆಯಲ್ಲಿ SSLC ಟಾಪರ್ ಆದ್ರು PUC ಹೋಗಿದ ತಕ್ಷಣ MBBS ಸೀಟ್ ಹೊಡಿಯಕ್ ಆಗ್ತಿಲ್ಲ ನಮ್ಮ ಮಕ್ಕಳು?